ಇವತ್ತು ಭೀಮನಗೌಡರಿಗೆ ಪ್ರಶ್ನೆ ಕೇಳಲಿಕ್ಕೆ ಫೇರ್ ಗೇಮ್ ಬೇಕು ಅಂತ ಕೇಳ್ತಿದ್ದಾರೆ. ಡಿವಿಷನ್ ಕ್ರಿಯೇಟ್ ಮಾಡಬಾರ್ದು ಅನ್ನೋ ಪದವನ್ನು ಕೂಡ ಬಳಕೆ ಮಾಡಿದ್ರು. ಬಟ್ ಇಲ್ಲಿ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದು ಇನ್ನೊಂದಿದೆ ಸರ್. ಇಲ್ಲಿ KPSC ಸ್ಟೂಡೆಂಟ್ಗಳಿಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರು, ಜಾರ್ಖಂಡ್ನಲ್ಲಿ ಪ್ರತಿಭಟನೆ ಕೂತಿರುವ ವಿದ್ಯಾರ್ಥಿಗಳ ಬಗ್ಗೆ ಈ ರೀತಿಯಾಗಿ ಒಂದು ಆಂದೋಲನದ ರೀತಿಯ ಸಪೋರ್ಟ್ ಸಿಸ್ಟಮ್ ಎಲ್ಲಿ ಸಿಕ್ತು? ಇಲ್ಲೂ ಆಗ್ತಿದೆಯಲ್ವಾ ಅನ್ಫೇರ್ ಗೇಮು. ಜಂತರ್ ಮಂತರ್ನ ವಿದ್ಯಾರ್ಥಿಗಳಿಗೆ ಸಿಕ್ಕಷ್ಟು ಅಟೆನ್ಷನ್, ಸಿಕ್ಕಷ್ಟು ಮಾನ್ಯತೆ ಅಥವಾ ಅದಕ್ಕೆ ಸಿಕ್ಕಷ್ಟು ರಿಯಾಕ್ಷನ್ ಜಾರ್ಖಂಡ್ನಲ್ಲಿ ಯಾಕೆ ಸಿಗ್ತಿಲ್ಲ? ಕರ್ನಾಟಕದ KPSC ಆಸ್ಪಿರೆಂಟ್ಗಳಿಗೆ ಯಾಕೆ ಸಿಗ್ತಿಲ್ಲ? ಇಲ್ಲಿದೆಯಲ್ವಾ ಡಿವಿಷನ್, ಇಲ್ಲಿದೆಯಲ್ವಾ ಒಂದು ಅನ್ಫೇರ್ ಪ್ಲೇ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆ. ಸರಿ ಮೇಡಮ್, ಈಗ ಏನಾಗಿದೆ ಅಂತಂತಂದ್ರೆ, ಒಂದು ರಾಷ್ಟ್ರದ ರಾಜಧಾನಿ ದೆಹಲಿ, ಅಲ್ಲಿ ನೀವು ಎಷ್ಟೇ ವಿದ್ಯಾರ್ಥಿಗಳೊಂದು ಹೋರಾಟ ಮಾಡಿದ್ರು ಕೂಡ ಅದು ದೇಶದಾದ್ಯಂತ ಸುದ್ದಿ ಆಗ್ತದೆ. ಜಾರ್ಖಂಡಲ್ಲಿ ಅಲ್ಲೂ ಕೂಡ ಸ್ಟೂಡೆಂಟ್ಸ್ಗಳು ಹೋರಾಟ ಮಾಡ್ತಾ ಇದ್ದಾರೆ, ಅದು ಸತ್ಯ. ಭೂಪಾಲಲ್ಲಿ ರೈತರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ, ಅದು ಸತ್ಯ. ಹಾಗಂತ ಇಡೀ ಮೂಮೆಂಟ್ ಐತಲ್ಲ, ಆ ಮೂಮೆಂಟ್ ಯಾರೋ ಒಬ್ಬ ಪಕ್ಷನೋ ಯಾರೋ ಒಂದು ಪಾರ್ಟಿನೋ ಅದು ಇದು ಮಾಡ್ತಾ ಇಲ್ಲ, ಅದು ಡ್ರೈವ್ ಮಾಡ್ತಾ ಇಲ್ಲ. ಹಾಗಾಗಿ ಜಂಜಿಗಳಿಗೆ ನಮ್ಮ ಬೆಂಗಳೂರಲ್ಲೂ ಸಮಸ್ಯೆ ಇದೆ, ಕರ್ನಾಟಕದಲ್ಲೂ ಎಲ್ಲ ಕಡೆನೂ ಸಮಸ್ಯೆ ಇದೆ. ಆಯಾ ಪ್ರಾದೇಶಿಕವಾಗಿ ಏನೇನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಮತ್ತು ಯುವಜನರು ನಿರಂತರವಾಗಿ ಅಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದಾರೆ. ಆ ಹೋರಾಟಕ್ಕೆ ಮಾಧ್ಯಮಗಳು ಕೂಡ ಬೆಂಬಲ ಕೊಡಬೇಕು, ಜೊತೆಗೆ ಇರ್ತಕ್ಕಂಥ ಎಲ್ಲ ಡೆಮೊಕ್ರೆಟಿಕ್ ಫೋರ್ಸಸ್ ಬೆಂಬಲ ಕೊಡ್ಬೇಕನ್ನೋದನ್ನ ನಾವು ಬಯಸ್ತಾ ಇದ್ದೀವಿ. ಆಯ್ತು ಅಭಿಷೇಕ್ ಅವರೇ, ಮತ್ತೊಂದು ಅಡ್ವೈಸ್ ಮಾಡೋದನ್ನ ಈಗಿನ ಜನರೇಷನ್ ಒಪ್ಪೋದು ಇಲ್ಲ, ಅದನ್ನ ಸ್ವೀಕಾರ ಕೂಡ ಮಾಡೋದಿಲ್ಲ ಅನ್ನೋದು ಕೂಡ ಇಟ್ನಾಳ್ ಸರ್ ಹೇಳ್ತಿದ್ರು. ಈ ಅಡ್ವೈಸ್ ಮಾಡೋ ಪ್ರಯತ್ನ ಹೆಂಗಾಗ್ತಿದೆ ಅನ್ನೋದು. ಫಾರ್ ಎಕ್ಸಾಂಪಲ್, ಈ ಜನ್ಸಿಗಳ ಪ್ರೊಟೆಸ್ಟ್ ನಂತರದಲ್ಲಿ ಶುರುವಾಗಿರುವ ಕ್ಯಾಂಪೇನ್ ಇದೆ, ಪ್ಲೆಡ್ಜ್ ಮಾಡೋದು, ಅಂದ್ರೆ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳನ್ನ ಹಾಕೋದು, ಸೋಷಿಯಲ್ ಮೀಡಿಯಾಗಳ ಪೋಸ್ಟರ್ಗಳನ್ನ ಹಾಕೋದು. ಜನ್ಸಿ ಅಂದ್ರೆ ಯಾರು? ತಂದೆ ತಾಯಿ ಗೌರವ ಕೊಡೋರು, ಸೊಸೈಟಿ ಬಗ್ಗೆ ರೆಸ್ಪಾನ್ಸಿಬಲ್ ಇರೋರು, ತಮ್ಮ ಓದಿನ ಬಗ್ಗೆ ಭವಿಷ್ಯದ ಬಗ್ಗೆ ಫೋಕಸ್ಡ್ ಇರೋರು, ಇವರು ಮಾತ್ರ ನಿಜವಾದ ಜನ್ಸಿ ಅನ್ನೋ ರೀತಿಯಲ್ಲಿ ಒಂದು ಸಟಲ್ ಆಗಿ ಇದು ಕರೆಕ್ಟು ಇದು ಕರೆಕ್ಟ್ ಅಲ್ಲ, ಇವ್ರು ಪ್ರಾಪರ್ ಜನ್ಸಿ ಅಲ್ಲ, ಇವ್ರ ಹಾದಿಯಲ್ಲಿರೋರು ಇವ್ರ ಹಾದಿ ತಪ್ಪಿರೋರು, ಈ ರೀತಿಯಾಗಿ ಕನ್ವೆ ಮಾಡುವ ಅಥವಾ ಒಂದು ಡಿವಿಷನ್ ಅನ್ನ ಕ್ರಿಯೇಟ್ ಮಾಡುವ ಪ್ರಯತ್ನ ಕೂಡ ಇದೇ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ರೈಟ್ ವಿಂಗ್ ಪೇಜ್ಗಳು, BJP ಸಪೋರ್ಟಿಂಗ್ ಪೇಜ್ಗಳೆಲ್ಲ ಆಗ್ತಾ ಇದೆ. ಅದು ಡಿವಿಷನ್ ಅನ್ನೋದಕ್ಕಿಂತ ಬಹುಶಃ ಅದು ಶುರುವಾಗಿದ್ದು ಎಲ್ಲಿಂದ ಅಂದರೆ ಅಲ್ಲಿ ಪ್ರಾಬ್ಲಿ ಯೂಸ್ ಮಾಡಿದ ಪದ ಬಳಕೆಯಿಂದ ಒಂದು ರೀತಿಯಾದ ಕಲ್ಚರಲ್ ಶಾಕ್ ಆಯಿತು. ಅಂದರೆ ನಮ್ಮ ದೇಶದಲ್ಲಿ ಹುಡುಗರು ಸಣ್ಣ ವಯಸ್ಸಿನವರು ಈ ರೀತಿಯ ಪದ ಬಳಕೆ ಯಾರ ಮೇಲಾದರೂ, ಅದು ಅಪೋಸಿಷನ್ ಲೀಡರ್ ಆಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರ ಮೇಲಾದರೂ ವಯಸ್ಸಿನಲ್ಲಿ ಹಿರಿಯೋರು ಈ ರೀತಿಯಾದ ಪದ ಬಳಕೆ ಮಾಡ್ತಾರಾ ಅಂತ ಶುರುವಾದ ಒಂದು ಕನ್ಫ್ಯೂಷನು. ಆ ಕನ್ಫ್ಯೂಷನ್ನ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಹೆಂಗಿದ್ದಾರೆ ಅನ್ನೋ ಒಂದು ರೀತಿಯಾದ ಒಂದು ಆತಂಕ ವಾತಾವರಣ ಸೃಷ್ಟಿ ಆಯಿತು. ಅಯ್ಯೋ ಇದೇನು ಈ ಥರ ಮಾತಾಡ್ತೀರಲ್ಲ, ನಮ್ಮ ಮನೇಲಿ ನಮ್ಮ ಮಕ್ಕಳು ಯಾವ ಥರ ಮಾತಾಡ್ತಾರೆ. ಸೊ ಅದೇ ರೀತಿ ಆ ಒಂದು ಆತಂಕದಿಂದ ಆ ಒಂದು ಡಿವಿಷನ್ನು, ನೀವು ಹೇಗೆ ಈ ಜೆನ್ಸಿ ಪ್ರೊಟೆಸ್ಟ್ ಒಂದು ಸೆಲ್ಫ್ ರಿಲಯಂಟ್ ಪ್ರೊಟೆಸ್ಟ್ ಆಗಿ ಶುರುವಾಯಿತು, ಆ ಡಿವಿಷನ್ನು ವಾಸ್ ನಾಟ್ ಕ್ರಿಯೇಟೆಡ್ ಡಿವಿಷನ್. ಆ ಡಿವಿಷನ್ನು ಜನರೇ ಸೃಷ್ಟಿ ಮಾಡ್ಕೊಂಡಿದ್ದ ಡಿವಿಷನ್ನು. ಅಲ್ಲಿ ಮಾತಾಡೋರು ಬೇರೆ ಜೆನ್ಸಿ ಅಲ್ಲ, ಅಂದರೆ ನಮ್ಮ ಜೆನ್ಸಿ ಅಲ್ಲ, ನಮ್ಮ ಮನೇಲಿ ಚೆನ್ನಾಗಿ ಮಾತಾಡೋರು ಜೆನ್ಸಿ ಅಂತ. ಸೊ ಇದು ಪಬ್ಲಿಕಲಿ ಕ್ರಿಯೇಟೆಡ್ ಒಂದು ಒಂದು ಡಿವಿಷನ್ ಆಗಲಿ ಕೊಟ್ಟರು. ಇದನ್ನು ಯಾವುದು ಸಿಸ್ಟಮ್ಯಾಟಿಕ್ ಆಗಲಿ ಅಥವಾ ಪಕ್ಷ ಆಗಲಿ ಅಥವಾ ಸಂಘ ಆಗಲಿ ಇದನ್ನ ಮಾಡಿರುವಂಥ ಒಂದು ಡಿವಿಷನ್ ಅಲ್ಲ, ಅದು ಆಗೋದು ಇಲ್ಲ. ಎಲ್ಲರಿಗೂ ಒಂದು ಆತಂಕ ಸೃಷ್ಟಿ ಆಯಿತು. ಅವ್ರು ನಡ್ಕೊಂಡಿದ್ದ ರೀತಿ, ಮಾಡಿದ್ದ ಒಂದು ಇದು ಅದಾಗಿದ್ದ ತಕ್ಷಣ ಸುಮಾರು ಜನ ಡೆಲ್ಲಿ ಪೊಲೀಸ್ನ ಒಂದಷ್ಟು ಸುಮಾರು ಜನ ಫ್ಯಾಮಿಲಿ ಮೆಂಬರ್ಸ್ ಬಂದು ನಮ್ಮ ಮೇಲೆ ಏನಾಯಿತು ಅಂತ ಅವ್ರ ಮಕ್ಕಳು ಹೇಳ್ಕೊಂಡು, ಕತೆ 2 ಭಾಗ ಇದ್ದೇ ಇರುತ್ತೆ. ಒಂದು ಭಾಗ ಕೇಳಿದ್ವಿ, ಇನ್ನೊಂದು ಭಾಗ ನಾವು ಕೇಳಿದ್ವಿ. ಸೊ ಈ ರೀತಿಯಾದ ಒಂದು ವಾತಾವರಣ ಸೃಷ್ಟಿಯಾದಾಗ, ಒಂದು ಆತಂಕದ ಸೃಷ್ಟಿಯಾದಾಗ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಏನಾಗಿರಬಹುದು ಅನ್ನೋ ಒಂದು ಪ್ರಶ್ನೆನೇ ಹುಟ್ಟೋಯ್ತು. ಇಟ್ ಬಿಕೇಮ್ ಎ ಕ್ವಶನ್ ಆನ್ ಪೇರೆಂಟಿಂಗ್. ಅಂದರೆ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಅಂದರೆ ನಾವು ಚೆನ್ನಾಗಿ ಸರಿಗೆ ಬೆಳೆಸ್ತಿದ್ದೀವ, ನಾವು ಇದನ್ನು ಸರಿಗೆ ಮಾಡ್ತಿದ್ದೀವ, ಮಕ್ಕಳು ಈ ಥರ ಮಾತಾಡ್ತಿದ್ದೀವಿ, ಈ ಥರ ಆಡ್ತೀವಿ. ಇಟ್ ಬಿಕೇಮ್ ಎ ವೆರಿ ಹೋಲಿಸ್ಟಿಕ್ ಕ್ವಶನ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಅ ಡಿವಿಷನ್ ಕ್ರಿಯೇಟೆಡ್ ಬೈ ಎ ಪಾರ್ಟಿ ಆರ್ ಎ ಸಂಘ, ಇಟ್ ಈಸ್ ಕ್ರಿಯೇಟೆಡ್ ಬೈ ಪೇರೆಂಟ್ಸ್ ದೆಮ್ಸೆಲ್ಫ್. ಆಯಿತು, ನಾವಿವತ್ತು ವೀಕ್ಷಕರಿಗೆ ಕೇಳಿದ ಪ್ರಶ್ನೆಗೆ ಬಹುಶಃ ಉತ್ಕರ್ಷ್ ಅವರು ಹಾಗೆ ನಿಕೇತ್ ಅವರು ಕೂಡ 30 ಸೆಕೆಂಡ್ಸ್ ಉತ್ತರ ಕೊಡಿ. ನನ್ನ ಹತ್ರ ಸಮಯ ಇರೋದಷ್ಟೇ. ರೀಲ್ಸು, ಲೈವು, ಸಂವಾದದ ಮೂಲಕ ಜನ್ಸಿ ಮನವೊಲಿಸುತ್ತಾ BJP ಅಂತಂದ್ರೆ ಸರಿಸುಮಾರು 80% ಜನ ಹೌದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ಕರ್ಷ್ ಅವರೇ, ಆದರೆ ಇಷ್ಟೇ ಸಾಕಾಗೋದಿಲ್ಲ ಅನ್ನೋದು ಕೂಡ ವಾಸ್ತವನೇ. ಇಲ್ಲ, ಉತ್ತರ ನಿಮ್ಗೆ ಅಲ್ಲಿ 80% ಅಂತ ಉತ್ತರ ಜನನೇ ಕೊಟ್ಟಿದ್ದಾರೆ. ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಬೇಕು ಮೇಡಮ್. ಈಗ ನಾವು ಜೆನ್ಸಿ ಬಗ್ಗೆ ಭಾಳಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಅಭಿಷೇಕ್ ಅಯ್ಯಂಗಾರ್ ಮಾತನ್ನು ಒಪ್ತೀನಿ. ಬರೀ ಜೆನ್ಸಿನೇ ಅಲ್ಲ, ಅದು ಮಿಲೇನಿಯಲ್ಸ್ ಇರ್ಬೋದು, ಬೇಬಿ ಬೂಮರ್ಸ್, ಎಲ್ಲರದ್ದು ಕೊಡುಗೆ ಇದೆ ಸಮಾಜವನ್ನು ಕಟ್ಟಲಿಕ್ಕೋಸ್ಕರ. ಇವತ್ತು ಜೆನ್ಸಿಗಳ ಬಗ್ಗೆ ನಾವಿಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀವಿ ಅಂತಂದರೆ ದೇರ್ ಶುಡ್ ಬಿ ಸಮ್ವನ್ ಹೂ ಶುಡ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ದೆಮ್ ಟು ದಿಸ್ ಸೊಸೈಟಿ ಅಲ್ವಾ, ಒಂದು. ಆಮೇಲೆ ಎರಡನೇದು, ಈಗ ಕಾಮನ್ವೆಲ್ತ್ ಗೇಮ್ಸ್ ನಾನು ಈಗ ಜಸ್ಟ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. 39 ಮೆಡಲನ್ನು ಇಂಡಿಯಾ ಗೆದ್ದಿದೆ. ಆ 39 ಮೆಡಲ್ಸ್ ಗೆದ್ದಿರೋದ್ರಲ್ಲಿ 80% ಜೆನ್ಸಿಗಳೇ. ಸೆಲೆಬ್ರೇಟೇ ಮಾಡ್ತಿಲ್ಲ. ಸಿ, ನಾವು ಯಾರನ್ನ ಐಡಿಯಲ್ಸ್ ಆಗಿ ಚೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಎಲ್ಲರೂ ಕೂಡ ವಿರೋಧ ಪಕ್ಷದವ್ರು ಇರ್ಬೋದು,
ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅವರು ಆ ವಿದ್ಯಾರ್ಥಿಗಳು ಯಾರ ಮೇಲೆ ಹಲ್ಲೆ ಅಂದ್ರೆ ಪೊಲೀಸವರು ಲಾಠಿ ಚಾರ್ಜ್ ಅವ್ರನ್ನ ಮಾತ್ರ ಜೆನ್ಜಿ ಅಂತಿದ್ದಾರೆ. ಯಾವ ಪೊಲೀಸರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆ ಮಕ್ಕಳು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ದೇ ಆಲ್ಸೋ ಬಿಲಾಂಗ್ ಟು ದ ಸೇಮ್ ಜನರೇಷನ್ ಅಲ್ವಾ? ಆಯ್ತು, ನಿಖೇತ್ ಅವರು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಈ ಜೆನ್ಸಿಗಳಿಗೆ ಇದರಿಂದ ಏನೋ ಮನವೊಲಿಕೆ ಆಗುತ್ತಾ ಅಲ್ವಾ ಅಲ್ಲ, ಪ್ರಶ್ನೆ ಅಲ್ಲ. ಬಹಳ ಮುಖ್ಯವಾಗಿ ಯಾರು ಆ ಜೆನ್ಸಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅವ್ರು ಬಂದು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಮಾತನಾಡಿ ಆ ಜಂಜಿಗಳ ಕ್ಷಮೆ ಯಾಚಿಸಿ, ಯಾರು ಅವ್ರ ಬಗ್ಗೆ ಈ ಜಂಜಿಗಳೆಲ್ಲ ಆಂಟಿ ನ್ಯಾಷನಲ್ಸು, ಇವರೆಲ್ಲ ಚೈನಾ ಫಂಡೆಡ್, ಇವರೆಲ್ಲ ಕೂಡ ಇದೇನು ಖಲಿಸ್ತಾನಿಗಳು ಅಂತ ಹೇಳಿದ್ರು, ಅವರು ಅದರ ಒಂದು ಜವಾಬ್ದಾರಿಯನ್ನು ಹೊತ್ತು ಎಲ್ಲ ತಪ್ಪುಗಳಿಗಾಗಿ ನೀವು ಆ ಜಂಜಿಗಳ ಕ್ಷಮೆ ಕೇಳಿ. ಇವತ್ತು ಯಾವ ಕೆಲಸವನ್ನ ಮೋಹನ್ ಭಾಗವತರು ಕೈಲಿ ಮಾಡ್ಸಕ್ ಹೊರಟಿದ್ದೀರಿ, ಆ ಕೆಲಸನ ನೀವು ಅಮಿತ್ ಶಾ ಅವರು ಮಾಡಿ, ನರೇಂದ್ರ ಮೋದಿ ಅವರು ಬಂದು ಮಾಧ್ಯಮದ ಮುಂದೆ ನಿಂತು ನಾಳೆ ಬೆಳಗ್ಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ಕ್ಷಮೆ, ಐ ಡೋಂಟ್ ನೋ, ಅಟ್ ಲೀಸ್ಟ್ ಈ ಸ್ಟೂಡೆಂಟ್ ಪ್ರೊಟೆಸ್ಟ್ ಲಾಠಿ ಚಾರ್ಜ್ ಬಗ್ಗೆ ಇವತ್ತೋ ನಾಳೆನೋ ರಿಯಾಕ್ಟ್ ಮಾಡ್ತಾರಾ ಅಂತ ಹೇಳಿ ಒಂದು ಹೊಸ ಪ್ರಯತ್ನ ಅಂತೂ ಪ್ರಾರಂಭ ಆಗಿದೆ ಪೊಲಿಟಿಕಲಿ. ಜನ್ ಝಿಯನ್ನ ಕನೆಕ್ಟ್ ಮಾಡಲಿಕ್ಕೆ ಫಲ ಕೊಡುತ್ತೋ ಇಲ್ವೋ, ಈ ಪ್ರಯತ್ನವನ್ನ ಮುಂದುವರೆದ ಭಾಗವಾಗಿ ಬೇರೆ ರಾಜಕೀಯ ಪಕ್ಷಗಳು ಬಳಕೆ ಮಾಡ್ಕೊಳ್ತಾವ ಅಥವಾ ಇದ್ರ ವಿರುದ್ಧವಾಗಿ ಮತ್ತೊಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆಗೋ ಪ್ರಯತ್ನ ಆಗತ್ತಾ, ಕಾದ್ ನೋಡೋಣ. ಎನಿವೆ ಜನ್ ಝಿ ವೆರಿ ಫ್ಲೆಕ್ಸಿಬಲ್ ಜನರೇಷನ್, ಹೀಗಾಗಿ ಫ್ಲೆಕ್ಸಿಬಲ್ ಜನರೇಷನ್ಗೆ ಅಡಾಪ್ಟ್ ಆಗಬೇಕು ಅಂದ್ರೂ ಕೂಡ ಈ ಫ್ಲೆಕ್ಸಿಬಿಲಿಟಿ ರಾಜಕೀಯ ಪಕ್ಷಗಳಿಗೂ ಬೇಕು. ಪ್ರಯತ್ನ ಆಗ್ತಿದೆ, ಫಲ ಕೊಡುತ್ತಾ, ಕಾದ್ ನೋಡೋಣ.